ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ಸಂಡೇ, ಸೊ ಅಮ್ಮ ಬೆಳಗ್ಗೆನೇ ಎದ್ದು ರೊಟ್ಟಿ ಮಾಡೋಣ ತಿಂಡಿಗೆ ಅಂತ ಹೇಳಿ ಮಾಡಿದರು. ಇದು ರೊಟ್ಟಿ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು, ದೋಸೆ ಅಂತಲೂ ಹೇಳ್ಬೋದು, ಇನ್ಸ್ಟೆಂಟ್ ದೋಸೆ ಅಂತ. ಬಟ್ ಒಂದು ಸ್ವಲ್ಪ ಗಟ್ಟಿ ಬರೋದ್ರಿಂದ ನಾವು ರೊಟ್ಟಿ ಅಂತ ಹೇಳ್ತೀವಿ. ಬೆಳಗ್ಗೆ ಇದು ಅಕ್ಕಿ ನೆನೆಸ್ಬಿಟ್ಟು ಮಾಡ್ತಾರೆ ನಮ್ಮ ಕಡೆ. ಸೊ ಇದಕ್ಕೆ ಇವತ್ತು ಮಳ್ಳೆ ಹುಳಿಕಾಳು ಸಾಂಬಾರನ್ನ ಮಾಡಿದರು. ಸೊ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು ನಾವು ಮಧ್ಯಾಹ್ನದ ಮೇಲೆ, ಹಾಗಾಗಿ ಮಳ್ಳೆ ಹುಳಿಕಾಳು ಸಾಂಬಾರನ್ನ ಬೆಳಗ್ಗೆನೇ ಮಾಡಿಬಿಟ್ಟಿದ್ರು. ಮಧ್ಯಾಹ್ನ ಊಟಕ್ಕೆ ಆಗತ್ತೆ, ರೊಟ್ಟಿಗೂ ಆಗತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಪಾಪುನು ಎದ್ದು ಅವ್ರ ಚಿಕ್ಕಿ ಹತ್ರ ಹಿಂಗೆ ಆಟ ಆಡ್ತಾಯಿದ್ಲು. ನಾವು ತಿನ್ನಬೇಕಾದ್ರೆ ಸುಮ್ಮನೆ ಇರ್ತಾಳೆ, ಅವಳದೇನು ತಿಂಡಿ ಮಾಡುವಾಗೆಲ್ಲ ನಮಗೆ ಟಾರ್ಚರ್ ಅಂತ ಏನೂ ಅನಿಸಲ್ಲ. ಪಾಪ ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇರ್ತಾಳೆ, ನಮ್ಮ ಪಾಡಿಗೆ ನಾವು ಊಟ ಮಾಡ್ಕೊತೀವಿ. ತಿಂಡಿ ತಿನ್ನೋದಕ್ಕೆಲ್ಲ ಏನು ತೊಂದರೆ ಇಲ್ಲ ಪಾಪ ಅವಳು. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋ ನಂದು ರೇಷ್ಮೆ ಸೀರೆಗಳ ಕಲೆಕ್ಷನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಆ ವಿಡಿಯೋ ಬೇಕಾ ಬೇಡವೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಬೇಕು ಅಂತ ಹೇಳಿದರೆ ನಾನು ಆ ವಿಡಿಯೋನ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನನಗೆ ಬೇಡ ಮಾಡೋದು ಬೇಡವೋ ಅನ್ನಿಸ್ತಿತ್ತು, ಹಾಗಾಗಿ ನಿಮ್ಮ ಹತ್ರ ಕೇಳಿದೆ ಅಷ್ಟೇ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮಧ್ಯಾಹ್ನದ ಮೇಲೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ನಾನು ಪಾಪು ಎಲ್ಲ ಫ್ರೆಶ್ ಅಪ್ ಆಗಿ ಅಮ್ಮ ತಂಗಿ ಎಲ್ಲ ಒಂದು ಸ್ವಲ್ಪ ಹೊರಗೆ ಹೋಗಬೇಕಿತ್ತು. ನಮ್ಮದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಿತ್ತು. ಸೊ ನಮಗೆ ತುಂಬ ದಿನದಿಂದ ಕೇಳಿದ್ರಿ, ನಾನು ನನ್ನ ಪಾಪು ನಾಮಕರಣದ್ದು ನನ್ನ ಔಟ್ಫಿಟ್ನ ಎಲ್ಲಿ ರೆಡಿ ಮಾಡಿಸ್ಕೊಂಡಿದ್ದು, ಏನು ಬ್ಲೌಸ್ದು ಅಂತ. ಸೊ ನನಗೆ ಅವ್ರದ್ದು ಬ್ಲೌಸ್ ಅಂಗಡಿ ಅವ್ರದ್ದು ನೇಮ್ ಗೊತ್ತಿರಲಿಲ್ಲ. ಸೊ ಇವತ್ತು ನಾನು ಅವ್ರ ಅಂಗಡಿ ಎಲ್ಲಿ ಬರುತ್ತೆ, ಏನು ಎಂತ ಅಂತೆಲ್ಲ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ನಾವು ಕೂಡ ರೆಡಿ ಆಗಬೇಕಿತ್ತು, ಬ್ಲೌಸ್ ಕೊಡೋಕೆ ಹೋಗಬೇಕಿತ್ತು, ಇದೆಲ್ಲ ಕೆಲಸ ಇತ್ತಲ್ಲ. ಹಾಗಾಗಿ ನಾವು ಹೊರಗೆ ಹೋಗೋಣ ಅಂತ ಹೇಳಿ ಬೇಗನೆ ಎದ್ದು ರೆಡಿ ಆದ್ವಿ. ಆ್ಯಂಡ್ ದೀಪ ಎಲ್ಲ ಹಚ್ಚಬೇಕಿತ್ತು. ನನ್ನ ತಂಗಿ ದೀಪ ಹಚ್ಚಿದ್ರು. ನಾನೇನು ದೀಪ ಹಚ್ಚಲ್ಲ, ಸಂಡೇ ನನಗೆ ಏನು ಕೆಲಸ ಮಾಡೋಕ್ಕೂ ಅಷ್ಟು ಇಂಟ್ರೆಸ್ಟ್ ಆಗಲ್ಲ. ಸೊ ಹಾಗಾಗಿ ಸಂಡೇ ಅವರೇ ಎಲ್ಲ ಮಾಡ್ಕೋತಾರೆ. ಆ್ಯಂಡ್ ಮಧ್ಯಾಹ್ನದ ಮೇಲೆ ಅಮ್ಮ ಗೆಣಸು ಬೇಯಿಸಿದ್ರು. ನಮ್ಮ ಮನೇಲಿ ಗೆಣಸು ತುಂಬ ಇಷ್ಟಪಟ್ಟು ತಿಂತಾರೆ ಅಮ್ಮ. ಅಂದರೆ ಹಾಲು ಸಕ್ಕರೆ ಹಾಕ್ಕೊಂಡು ತಿಂತಾರೆ ಅವರು. ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಲು ಸಕ್ಕರೆಯಲ್ಲೆಲ್ಲ ನಾನು ಯಾವತ್ತೂ ತಿಂದಿಲ್ಲ. ಸ್ವೀಟ್ ಗೆಣಸು ಅಲ್ವಾ, ಹಾಗೆ ಬೇಯಿಸಿರ್ತಾರೆ, ನಾನು ಹಾಗೆ ತಿಂದೆ ಅಷ್ಟೇ. ಆ್ಯಂಡ್ ಇಷ್ಟೊಂದು ಸೀರೆ ಇತ್ತು. ಟೋಟಲ್ ನಾವು 10-11 ಸೀರೆಯನ್ನು ಕೊಟ್ಟಿದ್ವಿ. ಅದರಲ್ಲಿ ಅಮ್ಮಂದೇ 5 ಸೀರೆ. ಸೊ ನಾನು ಗಿಫ್ಟ್ ಮಾಡಿದ್ದು, ನನ್ನ ತಂಗಿ ಗಿಫ್ಟ್ ಮಾಡಿದ್ದು, ಆ್ಯಂಡ್ ರತ್ನಂ ಸಿಲ್ಕಲ್ಲಿ ತರಿಸ್ಕೊಂಡಿದ್ದು ಗದ್ವಾಲ್ ಸಿಲ್ಕ್ ಸ್ಯಾರಿ, ಅದೆಲ್ಲದನ್ನೂ ಯಾವುದನ್ನು ಸ್ಟಿಚ್ ಮಾಡಿಸಿರಲಿಲ್ಲ. ಇನ್ನೇನು ನಮ್ಮ ಅಣ್ಣಂದು ರಜತ್ ಮದುವೆ ಬರ್ತಾಯಿದೆ. ಸೊ ಅವ್ನ ಮದುವೆಗೆಲ್ಲ ಬ್ಲೌಸಸ್ನ ಈಗಲೇ ಸ್ಟಿಚ್ ಮಾಡಿಸ್ಬೇಕು ನಾವು, ಯಾಕೆಂದರೆ ಲೇಟ್ ಆಗುತ್ತಲ್ಲ ಕೊಡೋದಕ್ಕೆ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಕೊಂಡ್ವು. ತೊಗೊಂಡು ಹೋಗೋಣ, ಇವತ್ತು ಕೊಟ್ಟು ಬಂದುಬಿಡೋಣ, ಇಲ್ಲ ಲೇಟ್ ಆಗುತ್ತೆ ದಿನೇ ಅಂತ. ನಾವು ಇವಾಗ ಫೆಬ್ರವರಿಲಿ ಕೊಟ್ಟಿರೋದಕ್ಕೆ ಅವರು ಮಾರ್ಚ್ 1ಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಬೇಗನೆ ಕೊಟ್ಟರೆ ಒಳ್ಳೆಯದು, ರೆಡಿ ಇದ್ದರೆ ಏನು ಟೆನ್ಷನ್ ಇರಲ್ಲ ಅಂತ ಹೇಳಿ ಬೇಗನೆ ತೊಗೊಂಡೋದ್ವಿ. ಸೊ ಈ ಅಂಗಡಿ ಬರೋದು ನೀವು ನೋಡ್ತಾ ಇದ್ದೀರಲ್ಲ, ಇದು ಹೊಸ್ಮನೆದು ಲಾಸ್ಟ್ ಸರ್ಕಲ್ ಅಂತ ಹೇಳ್ಬೋದು. ಸೊ ಈ ಸರ್ಕಲಲ್ಲಿ ಬಂದು ರೈಟಿಗೆ ಟರ್ನ್ ಆಗ್ತಿದ್ದಂಗೆ ನಿಮಗೆ ಒಂದು ಟೈಲರ್ ಶಾಪ್ ಸಿಗತ್ತೆ. ಸೊ ಆ ಟೈಲರ್ ಶಾಪ್ ನೇಮ್ ಬಂದುಬಿಟ್ಟು ಶಾಂತಲಾ ಅಂತ ಹೇಳಿ, ನಾನು ಇವತ್ತಿನವರೆಗೂ ನೋಡಿರಲಿಲ್ಲ. ಸೊ ಇದೇ ಒಂದು ಶಾಪು. ನೀವು ಮುಂದೆ ಬರ್ತಿದ್ದಂಗೆ ಒಂಚೂರು ಮುಂದೆ ಬಂದರೆ ಸಾಕು, ರೈಟಿಗೆ ಬಂದು ನಿಮಗೆ ಶಾಪ್ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಕಾಣುತ್ತೆ. ನಿಮ್ಗೆ ಅದೇ ಟೈಲರ್ ಶಾಪಲ್ಲೇ ನಾವು ಕೊಡೋದು ಹೊಲಿಯೋದಕ್ಕೆ. ನಾನು ಮೊನ್ನೆ ಬೇರೆ ಶಾಪಲ್ಲಿ ಕೊಟ್ಟೆ, ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಇಲ್ಲಿ ನನಗೆ ತುಂಬ ಚೆನ್ನಾಗಿ ಹೊಲಿತಾರೆ. ಸೊ ಅಮ್ಮಂದು ಡಿಸೈನ್ಸ್ದೆಲ್ಲ ಇತ್ತು ಬ್ಲೌಸು, ಅದನ್ನೆಲ್ಲ ಕೊಟ್ಬಿಟ್ಟು ನನ್ನ ತಂಗಿ ಸ್ಯಾರಿಗೆ ಏನಾಯಿತು ಅಂದರೆ ಹಿಂದಗಡೆ ಅದು ಡಿಸೈನ್ ಕೊಟ್ಟಿದ್ದಾರೆ ಸ್ಯಾರಿ, ಅವಳದು ಫ್ಯಾನ್ಸಿ ಸೀರೆ ಆಗಿರೋದ್ರಿಂದ ಅವ್ರದಕ್ಕೆ ಡೀಪ್ ಜಾಸ್ತಿ ಬರಲ್ಲ ಅಂತ ಹೇಳಿ ಏನು ಮಾಡಿದ್ವಿ, ಈ ಸೀರೆಗೆ ರೆಡ್ ಕಲರ್ ಸೀರೆಗೆ ಅದಕ್ಕೊಂದು ಸ್ವಲ್ಪ ಈ ಸಿಲ್ವರ್ ಡಿಸೈನ್ಸ್ ಇತ್ತು. ಹಾಗಾಗಿ ಅದರಲ್ಲಿ ಮ್ಯಾಚಿಂಗ್ ಏನಾದರೂ ಒಂದು ಬ್ಲೌಸ್ ತೊಗೊಂಡು ಹೊಲ್ಸೋಣ, ಆ್ಯಂಡ್ ಅದು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿ ಆಗುತ್ತೆ, ಬೇರೆ ಸೀರೆನೂ ಉಡ್ಬೋದು ಅಂತ ಹೇಳಿ ಆ ಥರ ಅಂದ್ಕೊಂಡು ಅಲ್ಲೂ ಅಂಕಲ್ ಅದನ್ನೇ ಸಜೆಸ್ಟ್ ಮಾಡಿದ್ರು, ಸಿಲ್ವರ್ದೊಂದು ಬ್ಲೌಸ್ ಹೊಲ್ಸ್ಕೊಳ್ಳಿ ಇದಕ್ಕೆ, ಇಲ್ಲಾಂದರೆ ಜಾಸ್ತಿ ಡೀಪ್ ಬರಲ್ಲ ಅಂತ. ಸೊ ಹಾಗಾಗಿ ಬಂದು ತೊಗೊಂಡ್ವಿ. ನಾವು ಯೂಶ್ವಲಿ ಮಹಾವೀರ್ ಅಂತ ಭದ್ರಾವತಿಯಲ್ಲಿ ಒಂದು ಮ್ಯಾಚಿಂಗ್ ಸೆಂಟರ್ ಇದೆ, ಅಲ್ಲಿ ತೊಗೋತಾ ಇದ್ವಿ. ಈ ಸತಿ ಯಾಕೋ ಅಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ನಮಗೆ, ಹಾಗಾಗಿ ಹೊಸ್ದಾಗಿ ಒಂದು ಆಗಿದೆ ಈ ಶಾಪು. ತುಂಬ ಚೆನ್ನಾಗಿತ್ತು ಆ ಶಾಪಲ್ಲಿ ಮೆಟೀರಿಯಲ್ಸ್ ಎಲ್ಲ. ಸೊ ಅಲ್ಲೋಗಿ ತೊಗೊಂಡು ಬಂದ್ವಿ. ಆ್ಯಂಡ್ ಸಂಜೆ ನಾವು ಊಟ ಬೇರೆ ಮಾಡಿರಲಿಲ್ಲ, ಮಧ್ಯಾಹ್ನ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿ ದೂದ್ ಸಾಗರ್ ಅಂತ ಒಂದು ಹೋಟೆಲ್ ಇದೆ. ಸೊ ಇದು ಒಂದು ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಅಲ್ಲಿ ಹೋದ್ವಿ. ಸಂಜೆ ನಾವು ಇಲ್ಲಾಂದರೆ ಬಸವೇಶ್ವರ ಸರ್ಕಲ್ಗೆ ಹೋಗ್ಬೇಕು ಯೂಶ್ವಲಿ, ಅಲ್ಲೆಲ್ಲ ನಮಗೆ ಈಗ ಪಾಪುನ ಎತ್ಕೊಂಡೋಗಿ ಸರಿಯಾಗಲ್ಲ ಅಂತೇಳಿ ನಾನು ನನ್ನ ತಂಗಿ ಇಬ್ಬರು ಗೋಬಿ ಮಂಚೂರಿ ಆ್ಯಂಡ್ ಒಂದು ಮಸಾಲೆ ಪುರಿ ತಿಂದು ಮನೆಗೆ ಬಂದ್ವಿ. ಆ್ಯಂಡ್ ಈ ಒಂದು ಶಾಪಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ. ವಡೆ ಆ್ಯಂಡ್ ಇಡ್ಲಿ, ಚಿತ್ರಾನ್ನ ಮಾಡ್ತಾರೆ. ಚಿಕ್ಕ ಶಾಪ್ ಆಗಿರ್ಬೋದು ಅಷ್ಟೇ, ಅದು ಎಷ್ಟು ಸೂಪರಾಗಿರುತ್ತೆ ಅಂದರೆ ಅವ್ರು ಮಾಡೋ ಚಟ್ನಿ ನಂಗೆ ತುಂಬ ಇಷ್ಟ. ನಾವು ಪ್ರತಿ ಸತಿ ಬೆಂಗಳೂರಿಂದ ಭದ್ರಾವತಿಗೆ ಬಂದರೂ ನಾವು ಇದನ್ನು ತೊಗೊಂಡು ತಿಂದೆ ಅಂತೂ ಹೋಗೋದಿಲ್ಲ. ನಮಗೆ ಅಷ್ಟು ಇಷ್ಟ ಆಗುತ್ತೆ ಈ ಒಂದು ವಡೆ ಆ್ಯಂಡ್ ಇಡ್ಲಿ, ಆಮೇಲೆ
ಚಟ್ನಿ ಮೇಯ್ನಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಏನು ಹಾಕಿ ಮಾಡ್ತಾರೆ ಇವತ್ತಿನವರೆಗೂ ನಾನು ಏನೇನೋ ಕಡ್ಲೆ ಬೀಜ ಕಡಲೆ ಎಲ್ಲ ಒಟ್ಟಿಗೆ ಹಾಕಿ ಏನೋ ರುಬ್ಬಿ ಏನೋ ಟ್ರೈ ಮಾಡ್ತೀನಿ, ಬಟ್ ಆ ಟೇಸ್ಟ್ ನನಗೆ ಇವತ್ತಿನ ತನಕ ಬಂದಿಲ್ಲ. ಅದನ್ನು ಟೇಸ್ಟ್ ಮಾಡಿದ್ರೆ ಸೀರಿಯಸ್ಲಿ ಬೇರೆ ಚಟ್ನಿ ಯಾವುದೂ ಇಷ್ಟ ಆಗಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮನೇಲೆಲ್ಲ ಇಷ್ಟ, ಹಾಗಾಗಿ ನಾವೆಲ್ಲ ಮನೆಗೆ ತಂದ್ವಿ. ಒಂದು ಸ್ವಲ್ಪ ವಡೆ ತಿನ್ನೋಣ, ಕಾಫಿ ಜೊತೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ತಂದ್ವಿ. ಆ್ಯಂಡ್ ನಾನು ಕೀರು ಒಂದು ಸ್ವಲ್ಪ ತರಲೆ ಮಾತಾಡಿಕೊಂಡು ಕಾಫಿ ವಡೆ ಎಲ್ಲ ತಿಂದ್ವಿ. ಆ್ಯಂಡ್ ಕೀರ್ತನ ನಾನು ಜಾಸ್ತಿ ಇವಾಗ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಅಂದರೆ ಮುಂಚೆ ನಾನೇನು ಜಾಸ್ತಿ ಇಲ್ಲಿ ಇರ್ತಿರ್ಲಿಲ್ಲಲ್ಲ, ಅಷ್ಟೊಂದು ಮಾತುಕತೆ ಇರ್ತಿರ್ಲಿಲ್ಲ ನಮ್ಮದು. ಬಟ್ ಇವಾಗ ಜಾಸ್ತಿ ಮಾತಾಡ್ತೀವಿ, ಅದು ಇದು ಏನೇನೋ ಯಾರ್ಯಾರ್ದು ವಿಷಯಗಳು ಹಂಗಂತೆ ಹಿಂಗಂತೆ ಈ ಥರ ಗಾಸಿಪ್ಸ್ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ಕೂತ್ಕೊಂಡು ನಾನು ಕಿರು ಜಾಸ್ತಿ ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಪಾಪುದೇನು ಅದು ಇದು ಅಂತ ಮಾತಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವು. ಆ್ಯಂಡ್ ಪಾಪುನು ಕೀರ್ತನ ಒಂದು ಸ್ವಲ್ಪ ಆಟ ಆಡಿಸ್ತಾ ಇದ್ಲು. ಯೂಶ್ವಲಿ ಅವಳನ್ನ ಎಲ್ಲರೂ ಆಟ ಆಡಿಸ್ತಿರ್ತಾರೆ, ಅಲ್ಲಿರ್ತಾಳೆ ಆಂಟಿ ಮನೇಲಿ ಇರ್ತಾಳೆ, ಇಲ್ಲ ನಮ್ಮ ಮನೇಲಿ ಇರ್ತಾಳೆ. ಅವಳು ನಾವಿಲ್ಲ ಅಂತ ಏನು ಅವಳೇನು ಆಡಲ್ಲ. ಸೊ ಎದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಾನು ಬೇಕಷ್ಟೇ ಅವಳಿಗೆ. ಆಮೇಲಿಂದ ಯಾರು ಕರೆದ್ರು, ಅವ್ರ ಚಿಕ್ಕಮ್ಮ ಅವ್ರ ಮಾವ, ನನ್ನ ತಮ್ಮ, ನನ್ನ ತಂಗೀರು ಯಾರು ಕರೆದ್ರು ಅವಳ ಜೊತೆ ಆರಾಮಾಗಿ ಆಟ ಆಡ್ತಾ ಇರ್ತಾಳೆ ಅವಳು. ಆ್ಯಂಡ್ ಸಂಡೇ ಆಗಿದ್ದರಿಂದ ಆ್ಯಸ್ ಯೂಶ್ವಲ್ ನನಗೆ ಎಣ್ಣೆ ಹಚ್ಚಲೇಬೇಕು. ಒಂಥರ ತಲೆಯೆಲ್ಲ ಒಂಥರ ಇರಿಟೇಷನ್ ಆಗುತ್ತಿಲ್ಲ ಅಂದರೆ ಮಂಡೆಗೆ ತಲೆ ತೊಳೆಯೋದಕ್ಕೆ. ಹಾಗಾಗಿ ಕೀರ್ತನ ನನಗೆ ತುಂಬ ಚೆನ್ನಾಗಿ ಆಯಿಲ್ ಹಚ್ಕೊಡ್ತಾರೆ. ಸೊ ಹಾಗಾಗಿ ಕೀರುಗೆ ನಾನು ಆಯಿಲ್ ಹಚ್ಕೊಟ್ರೆ ಅವಳು ನನಗೆ ಹಚ್ಕೊಡ್ತಾಳೆ. ಸೊ ನಾವು ಯಾವಾಗಲೂ ಮಾತಾಡ್ಕೊಂಡು ಹೀಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಇಬ್ಬರು ಕೂಡ ಫ್ರೀ ಮಾಡ್ಕೊಂಡು ಬಂದು ಆ ಟೈಮ್ಗೆ ಎಣ್ಣೆ ಹಚ್ಕೊಂಡು ಹೋಗ್ತೀವಿ. ಅದೊಂಥರ ನಮ್ಮಿಬ್ರಿಗೂ ಪ್ಯಾಂಪರಿಂಗ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸಂಜೆ ನನ್ನ ತಂಗಿ ಇಲ್ಲ ಒಂದು ಸ್ವಲ್ಪ ಕೋಲ್ಡ್ ಕಾಫಿ ಮಾಡಿರಿ ಅಂತ ಹೇಳಿದರು ಅಂತೇಳಿ ಮಾಡಿಕೊಟ್ಟೆ. ನನಗೂ ತುಂಬ ದಿನ ಆಗಿತ್ತು, ಕುಡ್ದಿರಲಿಲ್ಲ, ಮನೇಲಿ ಏನೂ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಕೋಲ್ಡ್ ಕಾಫಿ ಕುಡಿದು ಪಾಪು ಜೊತೆನೂ ಒಂದು ಸ್ವಲ್ಪ ಅವಳು ಮಲ್ಗೆದ್ಲು. ಜಾಸ್ತಿ ನಿದ್ದೆ ಇಲ್ಲ ಈಗ ಪಾಪುಗೆ, ಒಂದು ಸ್ವಲ್ಪ ಕಮ್ಮಿ ನಿದ್ದೆ. ಆ್ಯಂಡ್ ಪಾಪುಗೆ ಮೊನ್ನೆ ಇನ್ನು ನಾನು ಇದನ್ನು ಹಾಕ್ಸ್ಕೊಂಬಂದಿದ್ದೆ, 9 ಮಂತಿಂದು ಇಂಜೆಕ್ಷನ್ ಹಾಕ್ಸ್ಕೊಂಬಂದಿದ್ದೆ. ಸೀರಿಯಸ್ಲಿ ಅವಳು ಅಲ್ಲಿ ಹತ್ತಿದ್ದು ಅಷ್ಟೇ, ಆಮೇಲಿಂದ ಒಂದು ಚೂರು ಹತ್ತಿಲ್ಲ, ಏನೂ ರಚನೆ ಮಾಡಲಿಲ್ಲ. ನಂಗೆ ಈ ಸತಿ ತುಂಬ ಭಯ ಆಗಿತ್ತು, ನನ್ನ ಮಗಳೆಲ್ಲ ಅಳ್ತಾಳೋ ತುಂಬ ಈ ಸತಿ ಅಂತ. ಬಟ್ ಬುದ್ಧಿ ಬಂದಿದೆ, ನೋವಾಗೋದೆಲ್ಲ ಗೊತ್ತಾಗುತ್ತೆ ಪಾಪ ಅವಳಿಗೆ, ಅಳ್ತಾಳೆ ಅಂತ. ಬಟ್ ಅಳ್ಳೇ ಇಲ್ಲ ಅವಳಂತೂ ಒಂದು ಚೂರು. ಆ್ಯಂಡ್ ಊಟ ಮಾಡೋಣ ಅಂತ ಅಂದ್ಕೊಂಡು ಅಮ್ಮ ಅಷ್ಟೊತ್ತಿಗೆ ಒಂದು ಸ್ವಲ್ಪ ವಾಂಗಿಬಾತ್ ಗೊಜ್ಜು ಮಾಡೋಣ ಅಂತ ಹೇಳಿ ಮಾಡಿಡ್ತಾಯಿದ್ರು. ಊಟ ಮಾಡ್ತಾಯಿದ್ರು ನೋಡ್ರಿ ನಮ್ಮ ಪಾಪು ಎಷ್ಟು ಚೆನ್ನಾಗಿ. ಅವಳಿಗೊಂದು ಪ್ಲೇಟು ಒಂದು ಲೋಟ ಕೊಟ್ಟರೆ ಸಾಕು, ಬೇರೆ ಯಾವ ಆಟ ಸಾಮಾನು ಒಳಗೆ ಇಷ್ಟ ಆಗಲ್ಲ. ಈ ಥರ ಪ್ಲೇಟು ಲೋಟ ಈ ಥರದ್ದೇ ಕಣ್ಣು ಹೋಗೋದೊಳಗೆ. ಆ್ಯಂಡ್ ಇವಾಗಲೇ ನೋಡ್ದಂಗೆ ಅಲ್ಲೋಗಿ ನೀರಲ್ಲಿ ಆಟ ಆಡಬೇಕು, ಈ ಥರ ಮಾಡ್ತಾ ಇರ್ತಾಳೆ. ಅಡುಗೆ ಮನೆಯೇ ಅವಳಿಗೆ ಆಟದ ಸಾಮಾನು ಆಗಿಬಿಟ್ಟಿದೆ. ಆ್ಯಂಡ್ ಇತ್ತೀಚೆಗೆ ಅವಳು ಒಂದು ಸ್ವಲ್ಪ ಎದ್ದು ನಿಂತ್ಕೊಳ್ಳೋದೆಲ್ಲ ಟ್ರೈ ಮಾಡಿ, ಹೆಜ್ಜೆ ಹಾಕೋದೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ. ನನಗೂ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಚಿಕ್ಕದಾಗಿ ನಮ್ಮ ಸಂಡೇನ ನಾವು ಹೇಗೆ ಕಳೆದ್ವಿ ಅಂತ ಅಷ್ಟೇ ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಜ್ಜೆ ಹಾಕೊಂಡು ಬತ್ತವಳು ನೋಡಲ್ಲಿ. ಬರ್ತಾ